ನಮಸ್ಕಾರ ರೀ ಎಲ್ಲ ನಮ್ಮ ರೈತ ಬಾಂಧವರಿಗೆ ಕುರಿ ಮೇಕೆ ಸಾಕಾಣಿಕೆದಾರರಿಗೆ ನಾನು ಹೊಸದಾಗಿ ವಿಡಿಯೋ ಮಾಡ್ಲಾಕತ್ತಿದೆ ರೀ. ಒಂದು ಕುರಿ ಮೇಕೆ ಸಾಕಾಣಿಕೆ ಬಗ್ಗೆ ನನ್ನ ಅನುಭವದ ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿರಿ. ನೀವು ಹೊಸದಾಗಿ ಯಾರೋ ಆಡು ಕುರಿ ಮೇಕೆ ಹಸು ಸಾಕಾಣಿಕೆ ಮಾಡ್ತಿರ್ತೀರಲ್ಲ, ಅವ್ರು ಏನು ಮಾಡಿರಿ, ಟಗರು ಸಾಕಾಣಿಕೆ ಮಾಡ್ತಿದ್ರು. ಶಾರ್ಟ್ ಟೈಮ್ ಇರ್ತದೆ ರೀ ಅದು. ಅಂದ್ರೆ ನಿಮ್ಗೆ ಅತಿ ಬೇಗವಾಗಿ ಲಾಭ ಬರ್ಬೇಕಂದ್ರೆ ಟಗರು ಸಾಕಾಣಿಕೆ ಮಾಡ್ಬೋದು. ಬ್ರೀಡಿಂಗ್ ಮಾಡ್ಲಿಕ್ಕಂದ್ರೆ ನಿಮ್ಗೆ 3 ತಿಂಗಳಿಗೆ 4 ತಿಂಗಳಿಗೆ ಲಾಭ ಅಂತೂ ದೊರೆಯಲ್ಲ ರೀ. ಯಾಕಂದ್ರೆ ಫಸ್ಟ್ ನಿಮ್ಗೆ ಲಾಭ ಸ್ಟಾರ್ಟ್ ಆಗ್ಬೇಕಂದ್ರೆ 1 ವರ್ಷನೇ ಬೇಕು ರೀ ಲಾಭ ಸ್ಟಾರ್ಟ್. ಮತ್ತು ಅತಿ ಹೆಚ್ಚು ಲಾಭ ಇರೋದು ಬ್ರೀಡಿಂಗ್ ಒಳಗೆ ರೀ. ಫ್ಯಾಟ್ನಿಂಗ್ ಒಳಗೆ ಅತಿ ಹೆಚ್ಚು ಲಾಭ ನನಗಂತೂ ಅನಿಸಿಲ್ಲ. ನಾನು ಅನುಭವದ ಮಾಹಿತಿ ಹೇಳಕತ್ತಿದ್ದು. ನಾನು ಬ್ರೀಡಿಂಗ್ನು ಮಾಡೀನಿ ರೀ, ಫ್ಯಾಟ್ನಿಂಗ್ನು ಮಾಡೀನಿ. ಫ್ಯಾಟ್ನಿಂಗ್ ಏನು ನನಗೆ ಅತಿ ಲಾಭ ಅನಿಸಿಲ್ಲ. ಅದಕ್ಕೋಸ್ಕರ ನಾನು ಬ್ರೀಡಿಂಗ್ ಮಾಡ್ಲಾಕತ್ತಿದ್ದೆ. ಬ್ರೀಡಿಂಗ್ ಮಾಡೋದಕ್ಕಂತೂ ನಾನು 4 ರಿಂದ 5 ವರ್ಷಗಳಾಯ್ತು ರೀ. ಅಂದ್ರೆ ನಾನು 10-20 ಕೋಡ್ ತಂದು ಒಮ್ಮೆ ಬ್ರೀಡಿಂಗ್ ಮಾಡಿಲ್ಲ ರೀ. 2-3 ಸ್ಟಾರ್ಟ್ ಮಾಡಿ 40 ಕೋಡ್ಸ್ 40 ಕುರಿ ಆಡುಗಳನ್ನು 40 ಮಾಡಿದ್ರಿ. ನಮ್ಮ ಕಡೆ ಆಡನ್ನು ಓದ್ತಾರೆ ರೀ, ಕುರಿನೂ ಓದ್ತಿರ್ತಾರೆ. ಅದಕ್ಕೆ ನಾನು 40 ಆಡುಗಳನ್ನು ಮಾಡಿದ್ರಿ. ಈಗ ನನ್ನ ಬಳಿ ಮೊದಲು 2 ಆಡಿನ ಸ್ಟಾರ್ಟಪ್ ಮಾಡಿದ್ರಿ. ನನಗೆ ರೋಗ ರುಜಿನಗಳು ಹೆಂಗೆ ಬರ್ತಾವೆ ಹೆಂಗಿಲ್ಲ ಅನ್ನೋದು ತಿಳ್ಕೊಂಬಿಟ್ಟಿದ್ರಿ. ಕೆಲವೊಬ್ರು ಮಾಡಿದ್ದಾರೆ ರೀ, ಒಮ್ಮೆ 40-50 ಕುರಿ ತಂದಾರೆ ರೀ. ಅದ್ರಾಗ 10-15 ಸಾಯ್ಸಾರ ಅಂದ್ರೆ ಅವ್ರು ಸಾಯಿಸಿಲ್ಲ ರೀ. ಏನೇ ರೋಗ ರುಜಿನ ಬಂದ್ರೆ ಅವ್ರಿಗೆ ಅನುಭವ ಇಲ್ಲ. ಅದರಿಂದ ನೀವು ಸ್ವಲ್ಪರಿಂದ ಸ್ಟಾರ್ಟ್ ಮಾಡಿರಿ. ಹೈಟೆಕ್ ಶೆಡ್ ಗಿಡ್ ಮಾಡ್ಕೋಬೇಡ್ರಿ. ಮೊದಲಿಗೆ ನಿಮ್ಮ ಅನುಭವ ಆಗಿ ಅದ್ರೊಳಗೆ ನೀವು ಪ್ರಾಫಿಟೇಬಲ್ ತೊಗೊಂಡು ನೀವು ಯಾವ ರೀತಿ ಶೆಡ್ ಮಾಡಿದ್ರು ನಿಮಗೆ ಅನುಭವ ಆದ್ರೆ ನೀವು ಯಾವ ರೀತಿಯೂ ಲಾಭ ಆಗ್ತದೆ ರೀ. ನಿಮ್ಗೆ ಏನೇ ತೊಂದರೆ ಆದ್ರೆ ಏನಾಗ್ಯದ ಏನು ಮಾಡ್ಬೇಕು ಅನ್ನೋದು ತಿಳಿತಿರ್ತದೆ ನೋಡಿರಿ. ಕಡಿಮೆ ಬಂಡವಾಳದಿಂದ ಸ್ಟಾರ್ಟಪ್ ಮಾಡಿರಿ. ಆಮೇಲೆ 0 to ಹೀರೋ ಆಗ್ರಿ. 0 to ಹೀರೋ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ ನಿಮ್ಗೆ ಲಾಭದಾಯಕ ಆಗೋದಂತೂ ಗ್ಯಾರಂಟಿ ರೀ. ಇವು ನಾವು ಯಾವ ಥರ ಸಾಕಾಣಿಕೆ ಮಾಡ್ತೇವೆ ಅಂದ್ರೆ ನಾವು ಫೀಮೇಲೆಲ್ಲ ಇಟ್ಕೊಂಡಿದ್ದೇವೆ ರೀ. ಅಂದ್ರೆ ಒಂದೇ ಆಡಿನಿಂದ ನಾವು ಸ್ಟಾರ್ಟಿಂಗ್ ಮಾಡೋದ್ರಿಂದ ಫೀಮೇಲ್ ಇಟ್ಕೊಂಡಿದ್ದೇವೆ, ಮೇಲೆಲ್ಲ ಮಾರಿದ್ದೇವೆ ರೀ. ಅದರಿಂದ ನಾವು 40 ಕೋಡ್ಸ್ ಮಾಡಿದ್ದೇವೆ. ಈಗ ಮೇಲ್ ಫೀಮೇಲ್ ಎರಡೂ ಸೇಲ್ ಮಾಡ್ತೇವೆ ರೀ. ನೀವು ಆ ಜಾತಿ ಈ ಜಾತಿ ಸಾಕ್ಬೇಕು ಅನ್ನೋದೇನಿಲ್ಲ ರೀ. ಮೊದಲಿಗೆ ಕಡಿಮೆ ಚಿಕ್ಕದಾಗಿ ಯಾವುದಾದ್ರೂ ತಳಿ ಸಾಕಾಣಿಕೆ ಮಾಡಿರಿ. ಅದರಿಂದ ನೀವು ಪ್ರಾಫಿಟೇಬಲ್ ನಿಮ್ಗೆ ಅನಿಸ್ಲಿಕ್ಕತ್ತು. ನಿಮ್ಗೆ ಕುರಿ ಸಾಕಾಣಿಕೆ ಇಷ್ಟ ಆಯ್ತು ಅಂದ್ರೆ ನೀವು ಒಳ್ಳೆ ರೀತಿಯ ತಳಿ ಬೀಟಲ, ಬೋಯರ್, ಉಸ್ಮಾನಾಬಾದಿ ಒಳಗೆ ಕ್ರಾಸಿಂಗ್ ಇದ್ದದ್ದು ಸಾಕಾಣಿಕೆ ಮಾಡ್ಬೋದು ನೋಡಿರಿ. ನಿಮಗೆ ಅನುಭವ ಆಯ್ತಂದ್ರೆ ನೀವು ಏನು ಭೀ ಮಾಡ್ಬೋದು. ಅದರಿಂದ ನಾ ಮಾಹಿತಿ ಹೇಳಕತ್ತೀವಿ ರೀ. ನೀವು ಇದಕ್ಕೆ ನಾವು ಮಾರ್ನಿಂಗ ಒಣ ಮೇವು ಕೊಡ್ತೇವೆ ರೀ. ಮೊದಲು ಫೀಡ್ ಕೊಡ್ತೇವೆ ರೀ, ಆಮೇಲೆ ಒಣ ಮೇವು ಕೊಡ್ತೇವೆ ಮಾರ್ನಿಂಗ್ ರೀ. ಎಲ್ಲ ಕ್ಲೀನ್ ಶೆಡ್ಗೆ ಕಸ ಹೊಡ್ಕೊಂಡು ಎಲ್ಲ ಫೀಡ್ ಕೊಟ್ಕೊಂಡು ಮಾರ್ನಿಂಗ್ ಮೇವು ಹಾಕ್ತಾರೆ. 1 ಗಂಟೆ ಕೆಲಸ ಇರ್ತದೆ ರೀ ಮಾರ್ನಿಂಗ. ಮತ್ತು ಮಧ್ಯಾಹ್ನ ಒಂದು ಸಲ ಮೇವು ಕೊಡ್ತೇವೆ ರೀ, ಮತ್ತು ಈವ್ನಿಂಗ್ ಒಂದು ಸಲ ಮೇವು ಕೊಡ್ತೇವೆ ರೀ. ನಮ್ದು ಏನಿದ್ರು ಮಾರ್ನಿಂಗ 1-1.5 ತಾಸು ಕೆಲಸ ಇರ್ತದೆ ರೀ. ಮಧ್ಯಾಹ್ನ ಒಂದು 15-20 ನಿಮಿಷ ಕೆಲಸ ಇರ್ತದೆ. ಮತ್ತು ಈವ್ನಿಂಗ್ 1 ಗಂಟೆ ಕೆಲಸ ಇರ್ತದೆ ರೀ. ಮಾರ್ನಿಂಗ್ ಈವ್ನಿಂಗ್ ನಾವು ಮರುಗಳಿಗೆ ಹಾಲು ಕುಡಿಸೋದ್ರಿಂದ ನಮ್ಗೆ ಸ್ವಲ್ಪ ಟೈಮ್ ಹಿಡಿತದೆ ನೋಡಿರಿ. ಇಟ್ಟೇ ಭಾಳ ಜಾಸ್ತಿ ಏನು ಕೆಲಸ ಇರಲ್ಲ ರೀ. ಇಟ್ಟು ಮಾಡ್ಕೋಬೋದು ನೋಡಿರಿ. ಒಣ ಮೇವು ಸ್ಟಾಕ್ ಮಾಡ್ಕೊಂಡ್ರಂತೂ ಇನ್ನೂ ಉತ್ತಮ ಆಗಿರ್ತದೆ ರೀ. ಯಾಕಂದ್ರೆ ನಾವು ಹಸಿ ಮೇವು ಕೊಯ್ದು ತಂದು ಮೆಷಿನ್ಗೆ ಜಾಬ್ ಕೊಟ್ರಕ್ಕೆ ಹಾಕಿ ಕೊಡ್ಲಿಕ್ಕೆ ಟೈಮ್ ನೋಡ್ತವೆ. ಒಣ ಮೇವು ಸ್ಟಾಕ್ ಇಟ್ಟಿದ್ರಪ್ಪ ಅಂದ್ರೆ ನೀವು ಯಾವಾಗೂ ಕೊಟ್ಟು ನಿಮ್ಮ ಕೆಲಸಕ್ಕೆ ಹೋಗ್ಬೋದು ರೀ. ನೀವು ಈ ರೀತಿ ಮಾಡ್ಕೊಬೋದು ನೋಡಿರಿ. ನಾವು ಹೆಂಗೆ ಸಿಂಪಲಾಗಿ ಶೆಡ್ ಮಾಡ್ಕೊಂಡಿದ್ದೇವೆ ರೀ ನೋಡಿರಿ. ಅರ್ಧ ಶೆಡ್ ಮ್ಯಾಗ ಪತ್ರ ಹಾಕ್ಕೊಂಡಿದ್ದೇವೆ ರೀ, ಅರ್ಧ ಶೆಡ್ ಈ ಕಡೆ ಓಪನ್ ಬಿಟ್ಟಿದ್ದೇವೆ ರೀ, ಓಪನ್ ಏರಿಯಾ. ಅರ್ಧ ಶೆಡ್ ಪತ್ರ ಹಾಕಿದ್ದೇವೆ ಅಂದ್ರೆ ಬೇಕಂದ್ರೆ ಒಳಗೆ ಹೋಗ್ಕೊಂಡಿರ್ಬೋದು, ಬ್ಯಾಡ ಅಂದ್ರೆ ಹೊರಗೆ ಬಂದ್ಕೊಂಡಿರ್ಬೋದು. ನಾವು ಮೊದಲಿಗೆ ಏನು ರೀ ಈ ಥರ ಬರೀ 4 ಕಡೆ ಜಾಳಿಗೆ ಹೊಡ್ಕೊಂಡು ಕಬ್ಬಣ ದವಣಿ ಯೂಸ್ ಮಾಡಿದ್ದೇವೆ ರೀ. ಈ ಸದ್ಯ ಏನು ಮಾಡಿದ್ದೇವೆ ರೀ, ಹಿಂಗೆ ಪ್ಯಾಸೇಜ್ ಬಿಟ್ಟಿದ್ದೇವೆ ನಡುವೆ. ಆ ಕಡೆ ಈ ಕಡೆ ಕಂಪಾರ್ಟ್ಮೆಂಟ್ ಮಾಡಿದೆವು. ಅದ್ರೊಳಗೆ ಕುರಿ ಸಾಕಾಣಿಕೆ ಮಾಡ್ತೇವೆ ನೋಡಿರಿ. ಈ ರೀತಿ ಮಾಡ್ಕೊಂಡಿದ್ದೇವೆ ರೀ. ನೀವು ಈ ರೀತಿ ನಮ್ಮ ನೋಡಿ ಮಾಡ್ಕೋಬೋದು ನೋಡಿರಿ. ಮತ್ತು ಏನು ಹೇಳ್ಬೇಕಂದ್ರೆ ನೀವು ಫಸ್ಟಿಗೆ ದೊಡ್ಡ ಪಂಜಾಬ್ದಿಂದ ಬೀಟಲ್ ತರಬೇಕು, ನಾವು ಪ್ರಾಫಿಟ್ ಮಾಡ್ಕೋಬೇಕು ಅನ್ನೋದು ಬಿಡ್ರಿ. ಮೊದಲಿಗೆ ಸ್ಟಾರ್ಟ್ ಮಾಡಿರಿ. ನಿಮ್ಮಲ್ಲಿ ಇರೋದ್ರಿಂದ ಸ್ಟಾರ್ಟ್ ಮಾಡಿರಿ. ಆಮೇಲೆ ಎಲ್ಲ ಕಡೆ ಬ್ರೀಡರ್ ತರ್ರಿ. ನೀವು ಚಲೋ ತಳಿಗಳನ್ನ ಸಾಕಾಣಿಕೆ ಮಾಡಿರಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಹೆಚ್ಚಿನ ವಿಡಿಯೋ ಮಾಡ್ಲಿಕ್ಕೆ ಪ್ರೋತ್ಸಾಹ ಸಿಗ್ಸೋದ್ರಿ. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರಗಳು ರೀ ಎಲ್ಲರಿಗೆ. ಬಾಯ್.